BBMP ಲಿಮಿಟಲ್ಲಿ DC ಕನ್ವರ್ಷನ್ ಈ ಖಾತಾ ಹೊಂದಿರುವ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಕಣ್ರಿ. ಪ್ಲಾನಿಂಗ್ ಸೂಪರ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಈ ಮನೆ ಮುಂದೆ 30 ಫೀಟ್ ರೋಡ್ ಇದೆ, ಡಾಂಬರ್ ರೋಡ್ ಇರೋದು. ಕಾವೇರಿ ಮತ್ತು CMC ನೀರು ಸೌಲಭ್ಯವಿದೆ. ಈ ಮನೆ ಒಳ್ಳೆ ಅಫಿಷಿಯಲ್ ಲೆವೆಟಲ್ಲಿದೆ, ಇಷ್ಟು ಹೇಳಬಲ್ಲೆ. ರೆಂಟು 60,000 ರಿಂದ 65,000 ಬಾಡಿಗೆ ಕಂಪಲ್ಸರಿ ಬರುತ್ತೆ. ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಇದ್ದೀನಿ. ಆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಮನೆ ಬರುತ್ತೆ. ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಸೌತ್, ಮೇನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ DC ಕನ್ವರ್ಷನ್, ಈ ಖಾತಾ BBMP, ವಾಟರ್ CMC ಮತ್ತು ಕಾವೇರಿ. ಟೋಟಲ್ ಫ್ಲೋರ್ಸ್ G+2. ಗ್ರೌಂಡು ಫಸ್ಟು, ಸೆಕೆಂಡ್. ಗ್ರೌಂಡಲ್ಲಿ 2 BHK ಕಾರ್ ಪಾರ್ಕಿಂಗ್. ಫಸ್ಟು 3 BHK, ಸೆಕೆಂಡ್ ಫ್ಲೋರ್ 2 BHK 1 BHK. ಎಲಿವೇಶನ್ ನೋಡೋದ್ರಲ್ಲಿ ಸೂಪರ್ ಆಗಿದೆ. ಇದು ಗೇಟ್, MS ಅಲ್ಲ SS ಗೇಟ್ ಹಾಕಿದ್ದಾರೆ ನೋಡಿ. ಇದು ಪಾರ್ಕಿಂಗು ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 2 ಕಾರನ್ನು ಪಾರ್ಕ್ ಮಾಡಿ, ಹೇಳ್ತೀನಲ್ಲ ನನ್ನ ಹಳೆ ಡೈಲಾಗು, 3 ರಿಂದ 4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇಲ್ಲ ನಮ್ಮ ಹತ್ರ ದೊಡ್ಡದು ಕಾರ್ ಇದೆ, ಇನ್ನೋವಾ, ಪಾರ್ಕ್ ಮಾಡ್ಬೋದು. ಬೈಕ್ಗಳು ಲೆಕ್ಕ ಒಂದು 5-6 ಬೈಕನ್ನು ಪಾರ್ಕ್ ಮಾಡ್ಬೋದು. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಮತ್ತು ರೈಟ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ಇದು KEB ಮೀಟ್ರದು ಮೀಟ್ರ್ ಬೋರ್ಡು. ಈ ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ ನೋಡಿ. ವಾಲ್ಗೆಲ್ಲ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ಪಾಯಿಂಟ್ಸ್ ಅಲ್ಲಿ ಬೇಕು, ಸ್ವಿಚ್ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ನೋಡೋಣ ಬನ್ನಿ. ಈ 2 BHK ಫುಲ್ ಸೇಫ್ಟಿ ಗ್ರಿಲ್ ಇದೆ, ಗೇಟು ಇದೆ. ದೇವಮೂಲೆಯಲ್ಲಿ ಏನಿದೆ, ಸಂಪ್. ಸೊ ದೇವಮೂಲೆಯಲ್ಲಿ ಸಂಪ್ ಇರಬೇಕು. ಸೊ ಸಂಪ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಂಪ್ ನೋಡಿ, ನೀರು ಕೊರತೆನೇ ಇಲ್ಲ, ಎನಿ ಟೈಮ್ ನೀರು ಹಿಂಗೆ ಇರುತ್ತಂತೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸು. ಮೇನ್ ಡೋರ್ ಫೇಸಿಂಗ್ ಈಸ್ಟು, ಫ್ರೇಮ್ ಡೋರು ಟೀಕ್. ಇದು ಗ್ರೌಂಡ್ ಫ್ಲೋರ್ 2 BHK ಹೌಸ್. ಹಾಲು, ಇದರಲ್ಲಿ POP ಮಾಡಿದ್ದಾರೆ. ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ, ವೆರಿ ನೈಸ್. TV ಕ್ಯಾಬಿನೆಟು ಪೂಜಾ ರೂಮ್ ಲೆಫ್ಟಲ್ಲಿದೆ ನೋಡಿ. TV ಕ್ಯಾಬಿನೆಟ್ ಡ್ರಾಗಳೆಲ್ಲ ಚೆಕ್ ಮಾಡ್ತಿದ್ದೀವಿ ನೋಡಿ. ಇದು ಪೂಜಾ ರೂಮ್. ನೋಡಿದ್ರಲ್ಲ, ಇದು ಕಿಚನ್ನು. ಈ ಕಿಚನಲ್ಲಿ ವಿಂಡೋ ಇದೆ, ಕಿಚನ್ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀವಿ. ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ. ಲಾಫ್ಟ್ ಒಂದು ಸೈಡ್ ಮಾಡಿದ್ದಾರೆ. ಇಲ್ಲಿ ಕ್ರಾಕರಿ ಯೂನಿಟ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ 2 ಡಬಲ್ ಬೆಡ್ರೂಮ್ ಇದೆ. ಲೆಫ್ಟ್ ಸೈಡ್ ಇಲ್ಲಿ ರೈಟ್ ಒಂದಿದೆ ನೋಡಿ. ಓಕೆ, ಇದು ರೈಟ್ ಸೈಡ್ ಇರೋದು ನೋಡೋಣ ಬನ್ನಿ. ಸಾರಿ, ಲೆಫ್ಟ್ ಸೈಡ್ ನೋಡೋಣ. ನಮ್ಮ ಹುಡುಗ 2 ಕಡೆ ತೋರಿಸ್ತಾ. ಇದು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲೂ POP ಅಂತದಿಲ್ಲ. ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಇದೆ, ಮತ್ತು ಸ್ಟ್ಯಾಂಡಿಂಗ್ ಮಿರರ್ ಇದೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಡ್ರಾಗಳು. ನೀವು ಮನೆ ತಗೊಂಡವ್ರು ಪ್ರತಿಯೊಂದು ಅಬ್ಸರ್ವ್ ಮಾಡಿ. ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ ನೋಡಿ. ಅಟ್ಯಾಚ್ಡ್ ವಾಶ್ರೂಮಲ್ಲಿ ಕಮೋಡ್, ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ 2x4 ಟೈಲ್ಸ್ ಹಾಕಿದ್ದಾರೆ, ಟಿಲ್ 7 ಫೀಟ್. ಮತ್ತು ಹ್ಯಾಂಡ್ ವಾಶ್ ಬೇಷನ್ ಇದೆ. ಸೊ ವಿಂಡೋ ಇದೆ, ಶವರ್ ಇದೆ. ಇದು ಕಾಮನ್ ಟಾಯ್ಲೆಟ್. ಇದು ಕಾಮನ್ ಟಾಯ್ಲೆಟು. ಈ ಕಾಮನ್ ಟಾಯ್ಲೆಟಲ್ಲಿ ಕಮೋಡು ಎಲ್ಲ ಸೇಮ್. ಒಂದು ಟಾಯ್ಲೆಟಲ್ಲಿ ಏನೇನು ಇರ್ಬೇಕು ಅದೆಲ್ಲನೂ ಇದೆ ಕಣ್ರಿ. ಅಟ್ಟನ್ನು ಕೊಟ್ಟಿದ್ದಾರೆ, UPSC ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಬೆಡ್ರೂಮ್ 2.
ಬೆಡ್ರೂಮ್ 2 ಅಲ್ಲಿ ವಿಂಡೋ ಇದೆ, ಪಿ ಓಪನ್ ಮಾಡಿಲ್ಲ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಉಳಿದಿರೋ ಮೆಟೀರಿಯಲ್ ಅಲ್ಲಿ ಇಟ್ಟಿದ್ದಾರೆ. ಇದು ವಾರ್ಡ್ರೋಬ್ ಎಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಲಾಕ್ ಮಾಡಿದ್ದಾರೆ. ಅದರಲ್ಲಿ ಕಾಸ್ಟ್ಲಿ ಮೆಟೀರಿಯಲ್ ಇರೋದ್ರಿಂದ ಲಾಕ್ ಮಾಡಿದ್ರಿಂದ ಓಪನ್ ಮಾಡೋಕ್ಕಾಗ್ತಿಲ್ಲ. ಓಕೆ, ನೋಡೋದಲ್ಲ ಗ್ರೌಂಡ್ ಫ್ಲೋರ್ 2 BHK ಹೌಸು. ಸೊ ಸ್ಪೇಷಿಯಸ್ ಆಗಿದೆ. ಇದು ಬಾಡಿಗೆ ಕೊಟ್ಟು ಎಷ್ಟು ಬರ್ಬೋದು? 15,000. ಅಷ್ಟು ಬರುತ್ತೆ? ಕಂಪಲ್ಸರಿ ಬರುತ್ತೆ. ಈಗ ಫಸ್ಟ್ ಫ್ಲೋರ್ ಆಗ್ತಿದೆ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು ಯಾವ SS ರೈಲಿಂಗ್ಸ್ ಯೂಸ್ ಮಾಡಿರೋದು. ವಿ ಆರ್ ಇನ್ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ 3 BHK ಹೌಸ್ ಇದೆ. ಇದಕ್ಕೆ ಫುಲ್ ಸೇಫ್ಟಿ ಗ್ರಿಲ್ಲು, ಗೇಟು ಎಲ್ಲನೂ ಇದೆ ನೋಡಿ. ಮುಂದೆ ಇದು ಪ್ಯಾಸೇಜಲ್ಲೂ PVC ಕಟಿಂಗ್ ಎಲ್ಲ ಶೀಟ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಅಲ್ಲಿ UPS ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು 3 BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟು, ಫ್ರೇಮು ಡೋರು 2 ಟೀಕು, ಒಳ್ಳೆ ಹೈ ಗ್ಲಾಸ್ ಇದೆ, ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಕಂಡ್ರಿ, ಪಾಲಿಶಿಂಗು. ಶೋಯಿಂಗ್ ಯು ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ ಹಾಲ್ ಆಫ್ ದ 3 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ POP ಇದೆ, ವಿಂಡೋ ನೋಡಿ, TV ಕ್ಯಾಬಿನೆಟು, ವಿಂಡೋ ಎಲ್ಲನೂ ಇದೆ ಕಂಡ್ರಿ. ಸುತ್ತು 365 ಡಿಗ್ರಿ ಆ್ಯಂಗಲ್ ತೋರಿಸ್ತೀನಿ ನೋಡಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ ನೋಡಿ. 2 ಕಡೆ ವಿಂಡೋ ಇರೋದ್ರಿಂದ ಭಾಳ ಚೆನ್ನಾಗಿ ಕಾಣಿಸ್ತದೆ. ವೆಂಟಿಲೇಷನ್ ಸೂಪರ್ ಆಗಿರುತ್ತೆ. ಒಳ್ಳೆ ಐಡಿಯಾ ಮಾಡಿದ್ದಾರೆ. TV ಕ್ಯಾಬಿನೆಟ್ ನೋಡಿದ್ರಲ್ಲ, ಈ ಡ್ರಾಸ್ ಚೆಕ್ ಮಾಡ್ತೀವಿ ನೋಡಿ. ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಕಿಚನ್ ಮಾಡ್ಯುಲರ್ ಕಿಚನ್ ನೋಡಿ ಬನ್ನಿ. ಇದು ಮಾಡ್ಯುಲರ್ ಕಿಚನ್ ಎಂಟ್ರೆನ್ಸ್ ಆರ್ಚ್ ಎಲ್ಲ ಮಾಡಿದ್ದಾರೆ ನೋಡಿ. ಮಾಡ್ಯುಲರ್ ಕಿಚನ್ನು ಸ್ಪೇಷಿಯಸ್ ಆಗಿದೆ ಕಣ್ರಿ, ಸೂಪರ್. ವಿಂಡೋ ಇದೆ ನೋಡಿ, ವಿಂಡೋ ಮತ್ತು ಲಾಫ್ಟು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಸ್ಪೇಷಿಯಸ್ ಆಗಿದೆ ಅಲ್ಲ, ಗ್ಯಾರಂಟಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಈ ರೀತಿ ಕಿಚನ್ ಸ್ಪೇಷಿಯಸ್ ಆಗಿರ್ಬೇಕು ಅವ್ರಿಗೆ. ಕಿಚನ್ ಬ್ಯಾಸ್ಕೆಟ್ಸು ಎಲ್ಲ ಟೆಂಡರ್ ಬಾಕ್ಸ್ ಹಾಕಿದ್ದಾರೆ ನೋಡಿ. ಸಾಫ್ಟ್ ಕ್ಲೋಸರ್ ಇದೆ, ಖರ್ಚು ಮಾಡಿದ್ದಾರೆ ಕಣ್ರಿ. ನೋಡಿದ್ರಲ್ಲ, ಕಂಪ್ಲೀಟ್ ಎಲ್ಲ ಕಿಚನ್ ಯೂನಿಟ್ ಎಲ್ಲ ಆಲ್ಮೋಸ್ಟ್ ಟೆಂಡರ್ ಕ್ವಾಲಿಟಿನೇ ಮೇಂಟೈನ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ ಕಣ್ರಿ. ಗ್ಯಾಸ್ ಪೈಪ್, ಅದು ಕ್ರ್ಯಾಕರ್ ಯೂನಿಟು, ಮೇಲೆ ಲಾಫ್ಟು, ಫ್ರಿಡ್ಜ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಅಬ್ಸರ್ವ್ ಮಾಡಿ ತೋರಿಸ್ತಾರೆ ನಮ್ಮ ಹುಡುಗ. ಇದೇನು ಯುಟಿಲಿಟಿ. ಸೊ ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಯುಟಿಲಿಟಿ ಬೇಕು ಅಂತ. ಸೊ ಇಲ್ಲಿ ಯುಟಿಲಿಟಿ ಕೊಟ್ಟಿದ್ದಾರೆ. ಇದು ಡೋರ್ ಸೈಡ್ ಬರೋದು ಇದು ಪ್ಲೈವುಡ್ ಡೋರ್ ರೋಡ್ ಸೈಡ್ ಬರುತ್ತೆ ಇದು ಯುಟಿಲಿಟಿ. ಸೊ ಭಾಳ ಚೆನ್ನಾಗಿರುತ್ತೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡಿ ಇನ್ನೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಸೇಫ್ಟಿ ಗ್ರಿಲ್ ಹಾಕ್ತಾರೆ ಭಾಳ ಜನ. ಆದರೆ ಇಲ್ಲಿ ಅವರು ಸ್ಲೈಡಿಂಗ್ ಡೋರ್ ಕೊಡಿ, ಅಲ್ಯೂಮಿನಿಯಂ ಡೋರ್ಸ್ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ. ಅಕಸ್ಮಾತ್ ನಿಮ್ಗೆ ಗಾಳಿ ಬೇಕು ಅಂದರೆ ಸ್ಲೈಡ್ ಮಾಡಿದ್ರೆ ಗಾಳಿ ಬರುತ್ತೆ. ಎಲ್ಲ ಗ್ಲಾಸ್ ಇರೋದ್ರಿಂದ 2 in 1 ಇರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ ವೆಂಟಿಲೇಷನ್. ಮತ್ತೊಮ್ಮೆ ಈ ಸೈಡಿಂದ ಕಿಚನನ್ನು ಅಬ್ಸರ್ವ್ ಮಾಡಿ. ಕಿಚನ್ ಭಾಳ ಇಷ್ಟ ಆಯಿತು, ದೊಡ್ಡದಾಗಿದೆ ಕಣ್ರಿ. ಕಿಚನಲ್ಲೂ ವಿಂಡೋ ಇದೆ, ಅದಕ್ಕೆ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಸ್ಟೆಪ್ಸ್ ಬರುತ್ತಲ್ಲ, ಅಡ್ಡ ಬರುತ್ತೆ ಅಂತ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ. ಇಲ್ಲಿ ರೈಟ್ ಸೈಡ್ ಒಂದು ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ, ಕೊಟ್ಟಿಲ್ಲ. ಸೊ ಫಿಟ್ ಮಾಡಿಕೊಡ್ತಾರೆ ನಿಮಗೆ, ಅದನ್ನೇನು ಟೆನ್ಷನ್ ತೊಗೊಂಬಿಡಿ. ಅಲ್ಲಿ ನೋಡಿದ್ದೇನೆ ಪ್ರಾವಿಷನ್ ಎಲ್ಲ ಇದೆ. ಅಲ್ಲಿ ಮೇಲ್ಗಡೆ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 1. ಇದು ಕುಬೇರ್ ಮೂಲೆಯಲ್ಲಿ ಇರುವಂಥ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಇದರಲ್ಲೂ POP ಇದೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್ ಒಂದು ಸೈಡ್ ಮಾಡಿದ್ದಾರೆ, ಸ್ಟಡಿ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ ಕಂಡ್ರಿ, ಸೂಪರ್ ನೋಡಿ. ಮಾಸ್ಟರ್ ಬೆಡ್ರೂಮು ಸ್ಪೇಷಿಯಸ್ ಆಗಿದೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಇನ್ನೂ ಜಾಗ ಇರುತ್ತೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ವಾರ್ಡ್ರೋಬ್ ಡ್ರಾಗಳು, ಚೆಕ್ ಮಾಡ್ತೀನಿ ನೋಡಿ, ಪ್ರತಿಯೊಂದು ಚೆಕ್ ಮಾಡ್ತೀನಿ. ಸ್ಟ್ಯಾಂಡಿಂಗ್ ಮಿರರ್ ಇನ್ಸೈಡೇ ಕೊಟ್ಟಿದ್ದಾರೆ ನೋಡಿ. ಆ ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡ್ ಎಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾನು ಕೊಟ್ಟಿದ್ದಾರೆ. ಇದು ಸ್ಟಡಿ ಟೇಬಲ್,
ಅಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ ನೋಡಿ. ಸೊ ಒಳ್ಳೆ ಐಡಿಯಾ ಪ್ಲ್ಯಾನ್ ಮಾಡಿದ್ದಾರೆ. ಭಾಳ ಜನ ಸೊ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಇಲ್ಲ ವರ್ಕಿಂಗ್ ಇರ್ತಾರೆ, ವರ್ಕ್ ಮಾಡಬೇಕು ಇಲ್ಲ ಓದಬೇಕು ಅಂದಾಗ ಅದು ಭಾಳ ಯೂಸ್ ಆಗುತ್ತೆ. ಇದು ಅಟ್ಯಾಚ್ಡ್ ವಾಶ್ರೂಮ್. ಇದು ಅಟ್ಯಾಚ್ಡ್ ವಾಶ್ರೂಮಲ್ಲಿ ಕಮೋಡ್, ವೆಸ್ಟರ್ನ್ ಕಮೋಡು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಹ್ಯಾಂಡ್ ವಾಶ್ ಬೇಷನ್ ಇದೆ, ವಿಂಡೋನು ಇದೆ, ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿರೋದು. ಸೂಪರ್ ನೈಸ್, ಚೆನ್ನಾಗಿದೆ. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡೋದಲ್ಲ. ಈಗ ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದೇನು ಪೂಜಾ ರೂಮು ನೋಡಿ, ದೇವಲಲ್ಲಿ ಪೂಜಾ ರೂಮ್ ಇದೆ. ಪೂಜಾ ರೂಮ್ ಫ್ರೇಮ್ ಡೋರ್ 2, ಟೀಕ್. ಪೂಜಾ ರೂಮಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಸೇಮ್ ಗ್ರನೈಟು, POPನೂ ಮಾಡಿದ್ದಾರೆ. ಬೀಡಿಂಗ್ ಎಲ್ಲ ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ದೀಪ ಇಡೋಕ್ಕೆ ಏನೇನು ಸಾಮಗ್ರಿ ಬೇಕಾದೆಲ್ಲ ಸ್ಟೋರ್ ಮಾಡ್ಬೋದು. ಆ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಲೆಫ್ಟ್ ಒಂದು, ರೈಟ್ ಒಂದು, ಇಲ್ಲೇ ಬೆಡ್ರೂಮ್ಸ್ ಇದೆ. ಸೆಂಟರು ಒಂದು ಕಾಮನ್ ಟಾಯ್ಲೆಟ್ ಇದೆ. ಮೊದಲು ನಮ್ಮ ಹುಡುಗ ಕಾಮನ್ ಟಾಯ್ಲೆಟ್ ತೋರಿಸ್ತಿದ್ದಾರೆ ನೋಡಿ. ಕಾಮನ್ ಟಾಯ್ಲೆಟಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಹ್ಯಾಂಡ್ ವಾಶ್ ಬೇಷನು ಇದೆ. ಥೀಮ್ ಚೆನ್ನಾಗಿದೆ ಇಲ್ಲಿ ಟೈಲ್ಸ್ದು. ಓಕೆ, ಚೆನ್ನಾಗಿದೆ. ಓಕೆ, ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 2, ಕ್ವೀನ್ ಸೈಜ್ ಬೆಡ್ರೂಮ್ ಇದು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲೂ ವಿಂಡೋ ಇದೆ, POP ಅನ್ನೋದು ಇಲ್ಲ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ವಾರ್ಡ್ರೋಬ್ಗೆಲ್ಲ ನೋಡಿ, ವಾರ್ಡ್ರೋಬ್ ಮಾಡಿದ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಮತ್ತು ಸ್ಟ್ಯಾಂಡಿಂಗ್ ಮಿರರು ಇದೆ ಕಣ್ರಿ. ವೆರಿ ನೈಸ್. ಶೆಲ್ವ್ಸು ಪ್ರತಿಯೊಂದು ಚೆಕ್ ಮಾಡಿ, ನಿಮ್ಗೆ ಏನು ಬೇಕೋ ಅದೆಲ್ಲ ಇಂಚ್ ತೋರಿಸ್ತಿದ್ದೀವಿ, ಸ್ಪೀಡಾಗೂ ತೋರಿಸ್ತೀವಿ. ಯಾಕಂದರೆ ನೀವು ತೊಗೊಂಡವರು ಸೊ 2 ಅಲ್ಲ 3 ಸಲ ವಾಚ್ ಮಾಡಿ, ನೀಟಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಅದಾದಮೇಲೆ ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಿ. ಆಗ ಆ್ಯಸ್ ಇಟ್ ಈಸ್ ಅದೇ ರೀತಿ ಇದೆ, ವಾಸ್ತು ಇದೆ, ನೀವೊಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದೆ ಅಂದಾಗ ತಗೊಳ್ಳಿ. ಓಕೆನಾ, ಡನ್. ಇದು ಬೆಡ್ರೂಮ್ 3. ಬೆಡ್ರೂಮ್ 3ನೂ ದೊಡ್ಡದಾಗಿದೆ ಕಣ್ರಿ ಇದು. ಸೂಪರ್. ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ರೆ, ಇಲ್ಲೂ ಟ್ರಿಪಲ್ ಕಾಟ್ ಹಾಕೋದ್ರ ಜಾಗ ಇರುತ್ತೆ, ಅಷ್ಟು ಜಾಗ ಕೊಟ್ಟಿದ್ದಾರೆ. ಪ್ಲಾನಿಂಗ್ ಮಸ್ತಾಗಿದೆಯಲ್ಲ. ವಾರ್ಡ್ರೋಬ್ ನೋಡಿ, ವಾರ್ಡ್ರೋಬ್ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಸ್ಟಡಿ ಟೇಬಲ್ ಎಲ್ಲ ಇದೆ. ಈ ಮನೆ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? 25,000. 20ರಿಂದ 25,000 ಇಲ್ಲಿ ಹೋಗುತ್ತೆ ಕಣ್ರಿ. ನಮ್ಮ ಫ್ರೆಂಡ್ ಒಬ್ರು ಕೊಟ್ಟಿದ್ದಾರೆ, 3 BHK 22,000 ಕೊಟ್ಟಿದ್ದಾರೆ. ಸೊ 20,000 ಅಂತ ಇಟ್ಕೊಳ್ಳಿ, ಯಾಕೆ 25 ಅಂತ ಏನು ಬೇಡ, 20,000 ಅಂತ ಆ್ಯಾವ್ರೇಜ್ ಆಗಿಡಿ. ಸೊ ಕೆಳಗಡೆ 15, ಇಲ್ಲಿ 20, 35,000 ಆಯಿತು. ಈಗ ಅಕಸ್ಮಾತ್ ನೀವು ಬಾಡಿಗೆ ಕೊಡ್ತೀನಿ ಅಂದರೆ. ಓಕೆ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸ್ ಎಲ್ಲ ಸೇಮ್ SS ರೈಲಿಂಗ್ಸ್. ಸೊ ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, 2 BHK ಮತ್ತು 1 BHK ಹೌಸ್ ಇದೆ. ಮುಂದೆ ಪ್ಯಾಸೇಜ್ ಇದೆಲ್ಲ. ಇದು 2 BHK ಹೌಸು. ಮೈನ್ ಡೋರು ಫೇಸಿಂಗು ಈಸ್ಟು. ಶೋಯಿಂಗ್ ಯು ಹಾಲು. 2 BHK ಹೌಸ್ ಹಾಲ್ ತೋರಿಸಿದ್ದೀವಿ. ಫ್ಲೋರಿಂಗು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದೆ ನೋಡಿ, ವಿಂಡೋ ಇದೆ. ಈ 2 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಇದು 15,000 ಅಂತ ಇಟ್ಕೊಳ್ಳಿ ಅವರೇಜಾಗಿ. ಇಲ್ಲಿ ಯಾಕಂದರೆ ಅದು ಅಫಿಷಿಯಲ್ ಲೇಔಟು, ಭಾಳ ಕಾಮಾಗಿರುತ್ತೆ. ಈ ಬ್ಯಾಕ್ ಸೈಡೆಲ್ಲ ಭಾಳ ಗ್ರೀನರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ರೆಂಟಿಗೆ ಭಾಳ ಡಿಮ್ಯಾಂಡು. ಅಫಿಷಿಯಲ್ಲು ಇಲ್ಲಿಗೆ ಬರ್ತಾರೆ. ಚೆನ್ನಾಗಿ ವಾತಾವರಣ ಚೆನ್ನಾಗಿದೆ, ಮಕ್ಕಳು ಬೆಳವಣಿಗೆಗೆ ಒಳ್ಳೆ ಅನುಕೂಲ ಆಗುತ್ತೆ. ಇಲ್ಲಿ ರೋಡ್ಸು ಭಾಳ ಬಿಡುತ್ತಿದೆ, ಎಲ್ಲ ಅಫಿಷಿಯಲ್ಸೇ ವಾಸ ಮಾಡ್ತಾರೆ ಅಂತೇಳಿ ಇಲ್ಲಿಗೆ ಬರ್ತಾರೆ. ಇದು ಮಾಡಲರ್ ಕಿಚನ್ನು. ಇದರಲ್ಲಿ ಬ್ಯಾಸ್ಕೆಟ್ಸ್ ಎಲ್ಲ ಇದೆ, ಚೆಕ್ ಮಾಡ್ತಾ ಹೋಗಿ. 15 ಅಂದರೆ ನೀವೊಂದು 12,000 13,000 ಅಂತ ಇಟ್ಕೊಳ್ಳಿ. ಸೊ ನಾನು 15 ಅಂದಾಗ 15 ಫಿಕ್ಸ್ ಆಗಿಬಿಡಿ. ನಾನು 12 to 15 ಅಂತ ಹೇಳ್ತೀನಿ, ಅದು 15 ಕೊಡ್ತಾರೆ. ಸೊ 12,000 ಹೇಗೆ ನಾನು ಹೇಳ್ತೀನಿ, ನಮ್ಮ ಸೇಫ್ಟಿ ನಮಗಿರ್ಬೇಕಲ್ಲ. ಇಲ್ಲ ನೀವು ಬೇಕಂತೀರ, ಅಷ್ಟು ಕೋಟಿ ಕೊಟ್ರು ಒಂದು 2,000 ಕಮ್ಮಿ ಬಂದಂತ ಅವನು ಹೇಳ್ದೆ, ಅವನು ಯಾರೋ ಅವನು ರಿಯಲ್ ಎಸ್ಟೇಟ್ನವರು ಅಂತ ಹೇಳಿ ನಮ್ಮನ್ನ ದೂರ ಮಾಡ್ತಾರೆ. ಓಕೆ, ಈಗ ಬೆಡ್ರೂಮ್ಸ್ ನೋಡು. ಲೆಫ್ಟ್ ಒಂದು, ರೈಟ್ ಒಂದು ಬೆಡ್ರೂಮ್. ಇದು ಬೆಡ್ರೂಮ್ 1. ಬೆಡ್ರೂಮ್ 1ಅಲ್ಲಿ ಸೇಮ್ ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, POP ಅಂಥದ್ದು ಮಾಡಿಲ್ಲ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ.
ಬೆಡ್ರೂಮ್ ಸ್ಪೇಸಸ್ ಆಗಿದೆ ಕಣ್ರಿ. ಟ್ರಿಪಲ್ ಕಾಟ್ ಹಾಕಿದ್ರೂ ಜಾಗ ಇರುತ್ತೆ ಕಣ್ರಿ. ಕಿಂಗ್ ಸೈಜ್ ಕಾಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ. ಆ ರೇಂಜಲ್ಲಿ ಇದೆ ಬೆಡ್ರೂಮ್. ಭಾಳ ಇಷ್ಟ ಆಯಿತು. ಈ ರೀತಿ ಬೆಡ್ರೂಮು ಹಾಲು ದೊಡ್ಡದಾಗಿದ್ದರೆ ಗ್ಯಾರಂಟಿ ಟೆನೆಂಟು ದುಡ್ಡು ಕೊಡ್ತಾರೆ, ಕಾಸು ಕೊಡ್ತಾರೆ. ರೆಂಟು ಡಿಮ್ಯಾಂಡ್ ಮಾಡ್ಬೋದು ನೀವು. 15,000 15 ಕೊಡ್ತಾರೆ. ಎಸ್ ವಿ ನೀಡ್. ಸೊ 12 ಅಂತ ಕಣ್ಮುಚ್ಕೊಂಡು ಕೊಡ್ತಾರೆ ಅಂದ್ಕೊಳ್ಳಿ. 13 14 ಗ್ಯಾರಂಟಿ. ಇದು ಸ್ಟ್ಯಾಂಡಿಂಗ್ ಮಿರರು. ಆಗ ಇಷ್ಟ ಆಯಿತು. ಕೆಳಗಡೆ 15, ಇದೊಂದು 20, ಫಸ್ಟ್ ಫ್ಲೋರ್ 20 35, ಇದು ಒಂದು 15 35 40 50,000. ಇದು ಕಾಮನ್ ಟಾಯ್ಲೆಟು. ಈ ಕಾಮನ್ ಟಾಯ್ಲೆಟಲ್ಲಿ ಕಮೋಡ್ ಎಲ್ಲ ವೆಸ್ಟರ್ನ್ ಕಮೋಡು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಮಿಲ್ಲೆ ಸಜ್ಜೆ ಕೊಟ್ಟಿದ್ದಾರೆ. ವಿಂಡೋನೂ ಇದೆ. ಇದು ಬೆಡ್ರೂಮ್ 2. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲೂ POP ಇಲ್ಲ, ವಿಂಡೋ ಇದೆ. ಬೆಡ್ರೂಮ್ 2 ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಓಕೆ, ಬೆಡ್ರೂಮ್ 2 ನೋಡಿದ್ರಲ್ಲ. ಮತ್ತು ಇಲ್ಲೊಂದು ವಿಂಡೋ ಇದೆ ನೋಡಿ, ಸೂಪರ್. ಓಕೆ, ಈಗ 1 BHK ಹೌಸ್ ನೋಡೋಣ. ಇದು 1 BHK ಹೌಸ್, ಫೇಸಿಂಗ್ ಸೇಮ್ ಈಸ್ಟ್. ಶೋಯಿಂಗ್ ಯು 1 BHK ಹೌಸ್ ಹಾಲ್. ಇದರಲ್ಲಿ POP ಏನಿಲ್ಲ, ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದೆ. ಇದರಲ್ಲೂ ಡ್ರಾಗಳು ಕೊಟ್ಟಿದ್ದಾರೆ. ವೆರಿ ನೈಸ್. 1 BHK ಹೌಸ್ ಟೆನೆಂಟ್ಸ್ ಭಾಳ ಖುಷಿ ಪಡ್ತಾರೆ. ನಮಗೊಂದು TV ಕ್ಯಾಬಿನೆಟ್ ಇದೆ, ಡ್ರಾ ಕೊಟ್ಟಿದ್ದಾರೆ, ಆ ಥರ ಫೀಲ್ ಆಗ್ತಾರೆ. ಇದು ಒಂದು ಮಾಡ್ಯುಲರ್ ಕಿಚನ್ನು. ಇದರಲ್ಲಿ ವಿಂಡೋ ಇದೆ. ಈ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಈ ಕಿಚನಲ್ಲಿ ಆಮೇಲೆ ಸ್ಲ್ಯಾಬು, ಸಿಂಕ್ ಎಲ್ಲ ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ. ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಇದು ಏನಂತ ಕ್ರಾಕರ್ ಯೂನಿಟ್ ಇದೆ. ಸ್ಟೋರೇಜ್ ಪ್ರಾವಿಷನ್ ಎಲ್ಲ, ಪೂಜಾ ರೂಮ್ ಪುಟಾಣಿದೊಂದು ಕೊಟ್ಟಿದ್ದಾರೆ. ಅಲ್ಲಿ ಲಾಫ್ಟು ಕೊಟ್ಟಿದ್ದಾರೆ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 8,000. 8 ರಿಂದ 9 ಅಂತಾರೆ, ಒಂದು 8,000. ಲೀಸ್ಟ್ ಅಂದರೆ 7, ಅಲ್ಲಿಗಿನ ಕಮ್ಮಿ ಕೊಡಲ್ಲ. ಇದು ಬೆಡ್ರೂಮು ಭಾಳ ಚೆನ್ನಾಗಿದೆ ಕಣ್ರಿ. ಬೆಡ್ರೂಮ್ ಸ್ಪೇಷಿಯಸ್ ಇದೆ. ನಾನೆಲ್ಲ ಕಂಜೆಸ್ಟೆಡ್ ಇರುತ್ತೆ ಅಂದರೆ ಹಿಂಗೆ ಸ್ಪೇಷಿಯಸ್ ಇದೆ. ಆರಾಮಾಗಿ ಟ್ರಿಪಲ್ ಕಟ್ ಆಗ್ಬೋದು. ವಾರ್ಡ್ರೋಬು ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ. ವೆರಿ ನೈಸ್. ಯಾಕೆ ಕೊಟ್ಟಲ್ರಿ ಕಣ್ರಿ? ಈ ರೀತಿ ಇದ್ರೆ 8,000 ಏನು 9,000 ಕೊಡ್ತಾರೆ. 8,000 ಅಂತೂ ಮಿನಿಮಮ್ ಇಟ್ಕೊಳ್ಳಿ. ಟೋಟಲ್ ಎಷ್ಟಾಯಿತು? 50,000. ಇದೊಂದು 8, 58,000. ಸೊ ನಾನು 60 ರಿಂದ 65 ಹೇಳಿದ್ನಲ್ಲ. ನಾನು ಹೇಳಿದ ಲೀಸ್ಟಲ್ಲಿ ಹೇಳ್ತಾ ಬಂದೆ ನಿಮಗೆ. ಕೆಳಗಡೆ 15 ಇರೋದನ್ನು 16, 17 ಡಿಮ್ಯಾಂಡ್ ಮಾಡ್ಬೋದು. ಫಸ್ಟ್ ಫ್ಲೋರ್ 20 ಇರೋದು 22 ರಿಂದ 25 ಆರಾಮಾಗಿ ಕೊಡ್ಬೋದು. ಕಣ್ಮುಚ್ಕೊಂಡು ಕೊಡ್ತಾರೆ. ಇನ್ನು ಉಳಿದವೆಲ್ಲ 15, 8. ಸೊ ಅದು ಫಿಕ್ಸು. ಇನ್ನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಹೈಲೈಟ್ಸ್ ಅಂತೀರಾ? ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಜಸ್ಟ್ 1 ಕಿಲೋಮೀಟ್ರ್ ವಾಕಬಲ್ ಡಿಸ್ಟೆನ್ಸ್. ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ವಾಕಬಲ್ ಡಿಸ್ಟೆನ್ಸ್. ಬಗಲ್ಗುಂಟೆ 1.5 ಕಿಲೋಮೀಟರ್. ಡಿ ಮಾರ್ಟ್ 1.5 ಕಿಲೋಮೀಟರ್. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ 10 ನಿಮಿಷ ಜರ್ನಿ. ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ 10 ನಿಮಿಷ ಜರ್ನಿ. ಪ್ರತಿ ಯಶವಂತಪುರ ಅಂತ ಎಲ್ಲಕ್ಕೂ ಒಂದು 15 ರಿಂದ 20 ನಿಮಿಷ ಜರ್ನಿ. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್, ಬಗಲ್ಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರು. ಪ್ರೈಸ್ 2,24 lakh, 2,24 ಲಕ್ಷ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.